ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ನಿಮ್ಮ ಆಸ್ತಿ ಬೇಗ ಮಾರಾಟವಾಗಲು ಮತ್ತು ಆಸ್ತಿ ತೆಗೆದುಕೊಳ್ಳಲು ಎರಡಕ್ಕೂ ಕಲರ್ ಸಂಖ್ಯೆಯಿಂದ ಪ್ರೇರಣೆ ಮಾಡ್ಬೋದು. ಆಸ್ತಿ ಮಾರಾಟ ಆಗ್ಬೇಕಂದ್ರೆ ಒಂದು ನಂಬರ್ ಹಾಕ್ಬೇಕು, ಕಲರ್ ಸಂಖ್ಯೆ ಹಾಕ್ಬೇಕು. ಆಸ್ತಿ ಖರೀದಿ ಮಾಡ್ಬೇಕಂದ್ರೆ ಬೇರೆ ಒಂದು ನಂಬರ್ ಇದೆ, ಆ ಸಂಖ್ಯೆನ ಬರೀಬೇಕು. ಈ ಬರಿತಾ ಬರೋದ್ರಿಂದ ಸೇಲ್ ಆಗ್ಬೇಕಂದ್ರೆ ಸೇಲ್ ಮಾಡ್ಬೋದು. ನೀವು ಆಸ್ತಿ ಖರೀದಿ ಮಾಡ್ಬೇಕಂದ್ರೆ ನಂಬರು ಕಲರ್ ಸಂಖ್ಯೆ ಹಾಕೋದ್ರಿಂದ ಅದು ಮಾಡ್ಬೋದು. ಅದಕ್ಕೆ ಎರಡು ಕಲರ್ ಬೇಕು, ಒಂದು ಆರೆಂಜ್ ಒಂದು ಯೆಲ್ಲೋ. ಒಂದು ಆರೆಂಜ್ ಒಂದು ಯೆಲ್ಲೋ, ಎರಡು ಕಲರಿಂದ ಆಸ್ತಿ ಮಾರಾಟನೂ ಮಾಡ್ಬೋದು, ಆಸ್ತಿ ಖರೀದಿನೂ ಮಾಡ್ಬೋದು. ಎರಡು ಕಲರ್ ಸಂಖ್ಯೆ ಹಾಕೋದ್ರಿಂದ ಪರಿಹಾರ ಮಾಡ್ಬೋದು. ಮೊದಲು ಆಸ್ತಿ ಮಾರಾಟ ಆಗಲು ನಿಮ್ಮ ಎರಡನೇ ಹಸ್ತದಲ್ಲಿ ನಂಬರ್ 5 ಅನ್ನು ಆರೆಂಜ್ ಕಲರ್ ಬರೀಬೇಕು. ಹಸ್ತದಲ್ಲಿ ನಂಬರ್ 5 ಅಂತ ಆರೆಂಜ್ ಕಲರ್ ಬರೀಬೇಕು. ಆಸ್ತಿ ಮಾರಾಟ ಸೇಲ್ ಮಾಡೋಕ್ಕೆ ನಂಬರ್ 5 ಅಂತ ಆರೆಂಜ್ ಕಲರ್ ಬರೀಬೇಕು. ಇಲ್ಲ ಅಂದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ ನಂಬರ್ 5 ಆರೆಂಜ್ ಕಲರಲ್ಲಿ ಹಾಕಬೇಕು. ಮೊಬೈಲ್ ಸ್ಕ್ರೀನಲ್ಲಿ ನಂಬರ್ 5 ಆರೆಂಜ್ ಕಲರ್ ಹಾಕಿದರೆ ಅದೊಂದು ತಿಂಗಳು ಹಾಕಿ, 1 ತಿಂಗಳು ಅಥವಾ 2 ತಿಂಗಳು ಹಾಕಿ ಸೇಲ್ ಮಾಡ್ಬೇಕಂದ್ರೆ ನಿಮ್ಗೆ ಯಾವಾಗ ಸೇಲ್ ಮಾಡಬೇಕು ಆವಾಗ ಮೊಬೈಲ್ ಸ್ಕ್ರೀನಲ್ಲಿ ನಂಬರ್ 5 ಅಂತ ಆರೆಂಜ್ ಕಲರಲ್ಲಿ ಹಾಕ್ಬೇಕು. ಹಾಕಿದಾಗ ಅದು ನಿಮಗೆ ಸೇಲ್ ಆಗುತ್ತೆ. ಆಸ್ತಿಗಳಿಗೆ ಯಾರು ಸೇಲ್ ತಗುತ್ತೆ. ಅದೇ ರೀತಿ ಆಸ್ತಿ ಖರೀದಿ ಮಾಡ್ಬೇಕಂದಾಗ ಅದೇನು ಆಸ್ತಿ ಖರೀದಿ ಮಾಡ್ಬೇಕು ನಂಬರ್ 5 ಅದು ನಂಬರ್ 5 ಅಂತಲೇ ಹಾಕ್ಬೇಕು. ಅದು ನಂಬರ್ 5 ಎಲ್ಲ ಹಾಕ್ಬೇಕು. ಅದು ಅಷ್ಟೇ ವ್ಯತ್ಯಾಸ. ಅದು ಆರೆಂಜಲ್ಲಿ ಹಾಕ್ಬೇಕು, ಇದು ನಂಬರ್ 5 ಅಂತ ಎಲ್ಲದಲ್ಲಿ ಹಾಕ್ಬೇಕು. ಆರೆಂಜಲ್ಲಿ ಹಾಕಿದರೆ ಸೇಲ್ ಆಗುತ್ತೆ. ಅದನ್ನ ಆರೆಂಜ್ ಕಲರ್ ಹಾಕಿ ನಂಬರ್ ಸೇಲ್ ಮಾಡೋಕ್ಕೆ ನಂಬರ್ 5 ಆರೆಂಜಲ್ಲಿ ಹಾಕಬೇಕು. ಅದೇ ಆಸ್ತಿ ಖರೀದಿ ಮಾಡೋಕ್ಕೆ ನಂಬರ್ 5 ಎಲ್ಲೋ ಹಳದಿ ಕಲರಲ್ಲಿ ಹಾಕಿದರೆ ನೀವು ಆಸ್ತಿ ಖರೀದಿ ಮಾಡ್ಬೋದು. ಆಸ್ತಿ ಯಾವಾಗ ಖರೀದಿ ಮಾಡ್ಬೇಕು ಅನ್ನೋದು ಆವಾಗ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನಂಬರ್ 5 ಹಳದಿ ಕಲರಲ್ಲಿ ಸ್ಕ್ರೀನ್ ಶಾಟ್ ಮಾಡೋಕೆ ಹಾಕಿದ್ರೆ ಸ್ಕ್ರೀನಲ್ಲಿ 1 ತಿಂಗಳು ಅಥವಾ 2 ತಿಂಗಳು ಹಾಕಿದ್ರೆ ನೀವು ಆಸ್ತಿ ಖರೀದಿ ಮಾಡ್ಬೋದು. ಎರಡು ಕಲರ್ನು ಉಪಯೋಗಿಸ್ಬೇಕು. ಸೇಲ್ ಮಾಡೋಕ್ಕೆ ನಂಬರ್ 5 ಆರೆಂಜು, ಖರೀದಿ ಮಾಡೋಕ್ಕೆ ನಂಬರ್ 5 ಯೆಲ್ಲೋ. ಇವೆರಡು ಕಲರ್ ಯೂಸ್ ಮಾಡೋದ್ರಿಂದ ಇವೆರಡು ಸೇಲ್ ಮಾಡ್ಬೋದು ಮತ್ತು ಖರೀದಿನೂ ಮಾಡ್ಬೋದು. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.